ಹಲೋ ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಭಾಗ್ಯ ಕನ್ನಿಕಾ ಮಾಡಿರೋ ಮೋಸನ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡಲಿಕ್ಕೆ ತುಂಬ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾಳೆ. ಅವಳು ಇವಾಗ ಕನ್ನಿಕಾನಿಂದ ಸತ್ಯನ ಬಾಯಿ ಬಿಡಿಸೋದಕ್ಕೋಸ್ಕರ ನಿಶಾ ಹತ್ರ ಹೋಗ್ತಾಳೆ. ಅಲ್ಲಿ ರಘು ಅವರು ಇರ್ತಾರೆ. ರಘು ಭಾಗ್ಯ ಅವರನ್ನು ನೋಡಿ ನಿಶಾಳಿಗೆ ಎಲ್ಲ ಸತ್ಯವನ್ನು ಹೇಳ್ತಾರೆ. ಆವಾಗ ನಿಶಾ ಹೇಳ್ತಾರೆ, ಹೌದಾ, ಕನ್ನಿಕಾ ಅಂತವಳು ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ಇವಾಗ ನನ್ನಿಂದ ಏನು ಹೆಲ್ಪ್ ಆಗಬೇಕು ಅಂತ ಕೇಳ್ತಾರೆ. ಅದಕ್ಕೆ ಭಾಗ್ಯ ಹೇಳ್ತಾಳೆ, ನೋಡಿ, ನೀವು ನನಗೆ ಬೇರೇನೂ ಸಹಾಯ ಮಾಡೋದು ಬೇಡ. ನೀವು ಬೆಲೆ ಬಾಳೋ ಚಿನ್ನದ ಎಕ್ಸಿಬಿಷನ್ ಮಾಡ್ತಾ ಇದ್ದೀರಲ್ಲ, ಅದರಲ್ಲಿ ಎರಡೇ ಎರಡು ಐಟಮ್ನ ಕನ್ನಿಕಾ ಮೇಡಮ್ ಬ್ಯಾಗ್ ಒಳಗಡೆ ಹಾಕಿ ಅವರು ಸಿಕ್ಕಿ ಬೀಳೋ ವಿಡಿಯೋನ ನನಗೆ ಕಳಿಸಿದರೆ ಸಾಕು. ನಾನು ಅದನ್ನು ಹಿಡ್ಕೊಂಡು ಅವರಿಂದ ಸತ್ಯನ ಬಾಯಿ ಬಿಡಿಸ್ತೇನೆ ಅಂತ ಭಾಗ್ಯ ನಿಶಾಳಿಗೆ ಹೇಳ್ತಾಳೆ. ಕನ್ನಿಕಾಳಿಂದ ಸತ್ಯನ ಬಾಯಿ ಬಿಡಿಸೋದಕ್ಕೆ ಭಾಗ್ಯಳ ಪ್ಲ್ಯಾನ್ ಏನೋ ಸರಿಯಾಗಿದೆ. ಆದರೆ ನಿಶಾ ಅವಳಿಗೆ ನಿಜವಾಗ್ಲೂ ಹೆಲ್ಪ್ ಮಾಡ್ತಾಳಾ? ಒಂದು ವೇಳೆ ಭಾಗ್ಯ ಕನ್ನಿಕಾಗೆ ಆ ವಿಡಿಯೋ ತೋರಿಸಿ ಅವಳು ಸತ್ಯ ಹೇಳದೇ ಇದ್ದರೆ ಭಾಗ್ಯ ಏನು ಮಾಡ್ಬೋದು? ಮುಂದೆ ಅವಳಿಗೆ ಮತ್ತು ಅವಳ ಮಗಳು ತನ್ವಿಗೆ ಪರೀಕ್ಷೆ ಬರೆಯೋದಕ್ಕೆ ಬಿಡದೇ ಇದ್ದರೆ ಭಾಗ್ಯಳ ಮುಂದಿನ ದಾರಿ ಏನಿರ್ಬೋದು ಅನ್ನೋದನ್ನು ನೋಡೋಣ.